ಈಗ ಹೆಂಗಾದ್ರೂ ಶ್ರಾವಣ ಸ್ಟಾರ್ಟ್ ಆಯ್ತು. ಇವತ್ತು ಶ್ರಾವಣ ಶುಕ್ರವಾರ, ಫಸ್ಟ್ನೇ ಶುಕ್ರವಾರ ಐತಿ, ಲಕ್ಷ್ಮೀ ಪೂಜೆ ಅಂಥೇಳಿ ಮನ್ಯಾಗ ಏನರ ಸ್ವೀಟ್ ಮಾಡ್ಬೇಕನ್ನ ಶಿರಾ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ. ಬರ್ರಿ ಹೇಳ್ತೀನಿ. ಫಸ್ಟ ಒಂದು ಕಪ್ ರವೆ ತೊಗೊಂಡಿನಿ. ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಳತ್ತೀನಿ. ಅದನ್ನು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರೋವರೆಗೂ ಹುರ್ಕೋಬೇಕು. ಆಮೇಲೆ ಅದು ಸೇಮ್ ಬಟ್ಟಲ್ದಿಂದನೇ ಸಕ್ರೆ ತೊಗೊಳತ್ತೀನಿ. ಅವೆರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಅದನ್ನ ಸ್ವಲ್ಪ ಹುರಿದಾದ್ಮೇಲೆ ತೆಗೆದಿಟ್ಕೊಳತ್ತೀನಿ. ಈಗ ಅದಕ್ಕೆ ಒಂದು ಬಟ್ಲ ರವಕ್ಕೆ 2 ಗ್ಲಾಸಷ್ಟು ನೀರು ತೊಗೊಳತ್ತೀನಿ. ಅದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಜಲ್ದಿ ಆಗ್ತದೆ ಅಂಥೇಳಿ ಬಿಸಿನೀರು ಹಾಕ್ಕೊಂಡೇನ. ನೀವು ಬೇಕಂದ್ರೆ ತಣ್ಣೀರು ಯೂಸ್ ಮಾಡ್ಬೋದು. ಆಮೇಲೆ ಅದಕ್ಕೆ 2 ಲವಂಗ ಹಾಕ್ಕೊಂಡೇನಿ, ಸ್ಮೆಲ್ ಚಂದ ಬರ್ತೈತೆ ಅಂಥೇಳಿ. ಈಗ ಹುರಿದಿಟ್ಕೊಂಡಿರೋ ರವೆ ಮತ್ತು ಸಕ್ಕರೆ ಇತ್ತಲ್ಲ, ಅದು ಹಿಂಗೆ ಜರನ ಮಿಕ್ಸ್ ಮಾಡ್ಕೊತ ಕೈ ಆಡಿಸ್ಬೇಕು. ಹಂಗೆ ಒಂದು ಸರ್ತಿ ಹಾಕಿಬಿಟ್ರೆ ಎಲ್ಲ ಗಂಟಾಗ್ತೈತೆ ಅದು. ಒಂದು 2 ನಿಮಿಷ ಹಂಗೆ ಕೈ ಆಡಿಸಿದ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳತ್ತೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು 2 ನಿಮಿಷ ಮುಚ್ಚಾಕಿ ಇಟ್ಬಿಡೋದು. ಅದು ಚೆನ್ನಾಗಿ ಕುದಿಬೇಕು. ನೋಡಿರಿ ಈಗ ಆಗೈತಿ ಅದಕ್ಕೆ. ಆಮೇಲೆ ಬಾದಾಮಿ ಮತ್ತು ಮನುಕ ಎಲ್ಲ ಕರೆದಿಟ್ಕೊಂಡಿದ್ನಿ ತುಪ್ಪದಾಗ, ಅದನ್ನ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳತ್ತೀನಿ. ಎಷ್ಟು ತುಪ್ಪ ಇರ್ತೈತಲ್ಲ ಅಷ್ಟು ಚಂದ ಟೇಸ್ಟ್ ಬರ್ತೈತೆ ಅದ್ರದ್ದು. ನೋಡಿರಿ ಇಷ್ಟ ಆದ್ರೆ ನಮ್ಮ ಶಿರಾ ರೆಡಿ ಆಯ್ತು. ನೀವು ಈಸಿಯಾಗಿ ಮಾಡ್ಕೊಬೋದು. ಒಂದು ಸರ್ತಿ ಟ್ರೈ ಮಾಡಿರಿ. ಹಂಗೆ ಇದನ್ನು ದೇವ್ರಿಗೆ ನೈವೇದ್ಯ ಆಯ್ತು ಅಂಥೇಳಿ ಬಿಸಿ ಅನ್ನ ಮಾಡಿದ್ನಿ. ಇದೆಷ್ಟೆಲ್ಲ ಆಗೋ ತನಕ ಅಂದ್ರೆ ಪೂಜೆ ಮುಗಿಸಿದ್ನಿ. ಹಂಗೆ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.